ಬೆದಾಳ ಏನು ಹಾಗೆ ನೋಡ್ತಿದ್ಯಾ? ನೀನು ಹೀಗೆ ರಿಲ್ಯಾಕ್ಸ್ ಆಗಿರೋದು ನೋಡಿದ್ರೆ ಖುಷಿ ಆಗುತ್ತೆ ನಂಗೆ. ನೋಡು, ಈ ಮುಗುಳ್ನಾಗೆ ಹೇಗೆ ಮುಂದುವರಿಬೇಕಂದ್ರೆ ಈ ಟವೆಲ್ಲ ಬೇಡ, ಮೊದ್ಲು ಬ್ಲೇಡ್ ಆಗಿ ನಿಲ್ಸಿ ಮಲ್ಕೋ. ನೀನೆಲ್ಲಿ ಮಲ್ಕೊಳ್ತೀಯೋ ಅಲ್ಲಿ ನಾನು ಮಲ್ಕೊಳ್ತೀನಿ. ಅಪ್ಪ ಅದೊರೆ ಅಂದ್ರೆ ಇವಾಗ ರಾಮ ಎಲ್ಲಿರ್ತಾನೋ ಸೀತೆನೂ ಅಲ್ಲೇ ಇರ್ತಾಳಲ್ವಾ, ಹಾಗೆ ಅಷ್ಟೇ. ಹಾ ಬೇತಾಳ ಮನೆ ತುಂಬಾ ವಿಶಾಲವಾಗಿದೆ, ಎಲ್ಲಿ ಬೇಕಾದ್ರಲ್ಲಿ ಹೋಗಿ ಬಿತ್ಕುವಾ. ಹೌದಾ, ಇದೇ ಮಾತಾ? ಹೌದು. ಅಲ್ಲ, ನಿಮಗ್ ಸ್ವಲ್ಪನೂ ರಸಿಕತೆ ಅನ್ನೋದೇ ಇಲ್ಲ ಅಲ್ವಾ? ಮಂಗ ಏನು ಕಸಗುಡಿ ಎಲ್ಲ ಹಾಕಕ್ ಬರ್ಬೇಡ, ನನ್ಗೂ ಹಾಕಕ್ ಬರುತ್ತೆ, ತೋರಿಸ್ಲಾ? ವೇಟಿಂಗ್. ಏಯ್ ಸ್ವಲ್ಪ ನಾಚಿಕೆ ಇಲ್ವಲ್ಲ ನಿನಗೆ? ಅಮಾಯಕ ನಾನು, ಹೋಗ್ಬಿಟ್ಕೋ ಎಲ್ಲದು. ಹಲೋ, ಎಕ್ಸ್ಕ್ಯೂಸ್ ಮೀ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಗ್ರಿಯುಗಂ ಸ್ಮರಾಮಿ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಮ ಮಮ್ಮ ಗೃಹ ನಿರ್ಮಾಣ ಕಾಲೇ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪ್ರಾರ್ಥನಾ ಪೂಜಾ ಕರಿಷ್ಯೆ. ಓಂ ಸುಮುಖಶ್ಚೈಕದಂತಸ್ಸಾಗಬಲೋಗಜಗಣಕಃ ಲಂಬೋದರ್ಶ ವಿಕಟೋ ವಿಘ್ನರಾಜೋ ಗಣಾಧಿಪಃ ಗೋಮುಖೇತುರ್ಗಣಾಧ್ಯಕ್ಷ ಪಾಲಚಂದ್ರೋ ಗಜಾನನಃ. ನಿಮ್ಮ ಮನೆ ನಿರ್ವಿಘ್ನವಾಗಿ ನಡೀಲಿ, ಎಲ್ಲ ಒಳ್ಳೆಯದಾಗಿ. ಮಿಸ್ಟರ್, ಭೂಮಿ ಪೂಜೆ ಮುಗೀತು, ಇವತ್ತಿಂದಲೇ ಕೆಲಸ ಶುರು ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಅಮೌಂಟ್ಗೆ ಒಂದು ಕಡೆ ಹೇಳಿದ್ವಿ, ಅದು ಬಂದ ಕೂಡಲೇ ಕೆಲಸ ಶುರು ಮಾಡಿಬಿಡೋಣ. ಅಪ್ಪ, ನೀವೇನು ಚಿಂತೆ ಇಟ್ಕೋಬೇಡಿ, ಇವತ್ತು ಹಣದ ವ್ಯವಸ್ಥೆ ನಾನು ಮಾಡ್ತೀನಿ. ಅಪ್ಪ, ಕಾಂಟ್ರಾಕ್ಟರ್ ಹೇಳಿದಂಗೆ ಇವತ್ತೇ ಕೆಲಸ ಶುರು ಮಾಡಿಸ್ಬಿಡಿ. ಮಲೇಶಪ್ಪರೇ, ಏನೇನು ಲಿಸ್ಟ್ ಬೇಕು ಅಂತ ಕೊಡಿ, ನಾನು ಅಪ್ಪನಿಗೆ ಕೊಡ್ತೀನಿ. ಇದರಲ್ಲಿ ಲಿಸ್ಟ್ ಏನು ಬಂತು ವಿಷ್ಣು? ಮರಳು, ಇಟ್ಟಿಗೆ, ಸಿಮೆಂಟು, ಜಲ್ಲಿ ಇದೆಲ್ಲ ಬಂದ್ರೆ ಆಯ್ತು, ಕೆಲಸ ಶುರು ಮಾಡ್ಬೋದು. ಅಂದಾಗ ವಿಷ್ಣು, ನಾಳೆಯಿಂದ ಕೆಲಸ ಬೇಕಾದ್ರೆ ಮೇಷ್ಟ್ರೆ, ವಿಷ್ಣು ಯಾವಾಗ ಇವತ್ತೇ ದುಡ್ಡು ಬರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ನನ್ನ ಸಾಲಕ್ಕೆ ಎಲ್ಲ ತಂದು ಹಾಕ್ತೀನಿ, ಇವತ್ತಿಂದನೇ ಕೆಲಸ ಶುರು ಮಾಡ್ಕೊಬಿಡೋಣ. ನೀವು ನಿಧಾನಕ್ಕೆ ಕೊಟ್ರೆ ಆಯ್ತು ಅವ್ರಿಗೆ. ಹಾಗಲ್ಲಪ್ಪ, ಕೈಯಲ್ಲಿ ಹಣ ಇಲ್ಲದೆ ಇಂಥ ದೊಡ್ಡ ಕೆಲಸ ನಾನು ಯಾವತ್ತೂ ಕೈ ಹಾಕಲ್ಲ. ನಾನು ಇದ್ದೀನಲ್ಲಪ್ಪ, ನೀವು ಧೈರ್ಯವಾಗಿರಿ. ನೀನೇ ನನ್ನ ಧೈರ್ಯನಪ್ಪ. ಸರಿ, ಹಾಗಿದ್ರೆ ಕೆಲಸ ಮುಂದುವರಿಸಿ. ಸರಿ ಮೇಷ್ಟ್ರೆ. ನೋಡ್ರಪ್ಪ, ಮಣ್ಣು, ಜಲ್ಲಿ, ಸಿಮೆಂಟು, ಇಟ್ಟಿಗೆ ಎಲ್ಲ ಬರೋ ತನಕ ನೀವು ಮನೆ ಕ್ಲೀನ್ ಮಾಡ್ತಾ ಇರಿ. ಏನಕ್ಕ ನಿಮ್ ಮುಖ ಫುಲ್ ಹೊಳಿತಾ ಇದೆ? ಸಂತೋಷ ವೇದ, ಸಂತೋಷ. ಇಂಥ ಸಂತೋಷನ ನಾನು ನನ್ನ ಜೀವನದಲ್ಲಿ ಅನುಭವಿಸ್ತೀನಿ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ನನ್ನ ಗಂಡ ಹೇಗಿರ್ಬೇಕು ಅಂತ ಹಗಲು ರಾತ್ರಿ ನನ್ನ ಕನಸು ಕಾಣ್ತಾ ಇದ್ನೋ, ಇವತ್ತು ನನ್ನ ಗಂಡ ಆ ಥರ ಆಗೋಗ್ಬಿಟ್ಟಿದ್ದಾರೆ. ಮನೆಗೆ ಭಾರವಾಗಿರೋ ವ್ಯಕ್ತಿನ ಇವತ್ತು ಮನೆ ಭಾರ ಹೊರೋ ಸ್ಥಿತಿಲ ದೇವ್ರಿಟ್ಟಿದ್ದಾನೆ. ವೇದ, ಈ ಜನ್ಮಕ್ಕಿಷ್ಟು ಸಾಕು. ಅಮ್ಮ, ಏನಿದು ಆರತಿ ತಟ್ಟೆ ರೆಡಿ ಮಾಡ್ತಾ ಇದ್ದೀರಾ? ಏನು ವಿಷಯ? ಇವತ್ತು ನಿಮ್ಮಪ್ಪ ಲಂಡನ್ನಿಂದ ಬರ್ತಾ ಇದ್ದಾರೆ, ಅಷ್ಟು ಮರ್ತೋಯ್ತೇನೋ ನಿಂಗೆ? ಮರ್ತೇ ಹೋದೆ ಅಮ್ಮ, ಈ ಬಿಸ್ನೆಸ್ ಟೆನ್ಷನಲ್ಲಿ ಎಲ್ಲ ಮರ್ತು ಹೋಗ್ತಾ ಇದ್ದೀನಿ. ಹಣದ ವ್ಯವಹಾರದಲ್ಲಿ ಬಿದ್ದು ಮನೇನೆ ಮರ್ತು ಬಿಟ್ಟಿದ್ದಾನೆ.
ಅಜ್ಜಿ ಸಾರಿ ಅಜ್ಜಿ. ಲೋಕಿ, ಸತ್ಯ ಏನಾದರೂ ಕೇಸ್ ವಿಷಯಕ್ಕೆ ಲಂಡನ್ಗೆ ಹೋದ್ನಾ? ಅರೆ ಅಜ್ಜಿ, ನಿಮಗೆ ಗೊತ್ತಿಲ್ವಾ? ಲಂಡನ್ನಲ್ಲಿ ಇಂಟರ್ನ್ಯಾಷನಲ್ ಲಾಯರ್ಸ್ ಕಾನ್ಫರೆನ್ಸ್ ಏರ್ಪಾಡಾಗಿತ್ತು. ಹೌದೇನೋ? ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅಪ್ಪ ಸ್ಪೆಷಲ್ ಇನ್ವೈಟ್ ಆಗಿ ಹೋಗಿದ್ದಾರೆ. ಇದೆಲ್ಲ ನಂಗೆ ಗೊತ್ತೇ ಆಗೋದಿಲ್ಲ ನೋಡು. ಅಮ್ಮ, ಅಪ್ಪ ಬಂದ್ರು ಅಂತ. ಬಾ ಬಾ. ಅಪ್ಪ, ರೀ ಸತ್ಯ, ಚೆನ್ನಾಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಮ್ಮ. ನೀನು ಚೆನ್ನಾಗಿದ್ಯಾ? ಮಾತ್ರೆ ಕರೆಕ್ಟ್ ಟೈಮ್ ತಗೋತಾ ಇದೆಯಾ ತಾನೆ? ಅದರಿಂದ ಬದುಕಕ್ಕೆ ಆಗಲ್ಲ. ಅಪ್ಪ, ಏನು ಹೇಳಮ್ಮ, ನಮ್ಮ ದೇಶ ಹೊರಗಿನ ದೇಶ ನಮಗೆ ಸೆಟ್ ಆಗಲ್ಲ. ರೀ, ಕಾಫಿ ಮಾಡ್ಕೊಂಡು ಬರಲಾ? ಬೇಡ ಕಣೆ, ಫ್ಲೈಟಲ್ಲಿ ಸಾಕಷ್ಟು ಕುಡಿದ್ಬಿಟ್ಟಿದ್ದೀನಿ, ಹೊಟ್ಟೆ ಹಸಿತಾ ಇದೆ. ಫ್ರೆಶ್ ಆಗಿ ಬರ್ತೀನಿ, ಏನಾರು ಅಡುಗೆ ಮಾಡು, ಲಗಾಯಿಸ್ಬಿಡು. ಅವರೆಕಾಳು ಉಪ್ಪಿಟ್ಟು ಮಾಡ್ಲಾ? ಸೌಡಿದ ಹೊರಕೈತಾನೆ, ನೀನು ಸಖತ್ತಾಗಿ ಮಾಡ್ತೀಯ. ಅದು ಸಪ್ಪೆ ತಿಂದು ಒಂಥರ ನಾವಿಗೆ ಕೆಟ್ಟೋಗ್ಬಿಟ್ಟಿದೆ. ಸರಿಯಾಗಿ ಲಗಾಯಿಸ್ತಾನೆ. ಎಲ್ಲಿ ಚೈತ್ರ ಕಾಣಿಸ್ತಿಲ್ಲ? ಅಪ್ಪ, ಚೈತ್ರ ವಾಕಿಂಗ್ ಮಾಡೋವಾಗ ಎಡವು ಬಿದ್ಲು, ಸ್ವಲ್ಪ ಜಾಸ್ತಿನೇ ಪೆಟ್ಟಾಗಿದೆ. ಮೈನರ್ ಆಪ್ರೇಷನ್ ಆಯಿತು. ಅವ್ರ ತಾಯಿ ಮುಂದೆ ರೆಸ್ಟ್ ತಗೋತಾ ಇದ್ದಾಳೆ. ರಿಲ್ಯಾಕ್ಸ್ ಆಗಿದ್ದಾಳೆ ತಾನೆ? ಪೇಯ್ನ್ ಏನಿಲ್ವಲ್ಲ? ಹಾಂ ಅಪ್ಪ, ಆರಾಮಾಗೇ ಇದ್ದಾಳೆ. 1 ವಾರ 10 ದಿನ ವಾಪಸ್ ಬಂದ್ಬಿಡ್ತಾಳೆ. ಸರಿ, ನಾನು ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ ಒಂಚ. ಏಕೆ ಎಲ್ಲ ಒಂಥರ ಇದ್ದೀರಿ? ಎನಿಥಿಂಗ್ ಸೀರಿಯಸ್? ಅಪ್ಪ, ಅದು ವೇದನ್ ಮನೆ ಬೆಂಕಿಗೆ ಆಹುತಿ ಆಗೋಯ್ತು. ಯಾರಿಗೇನು ಆಗಿಲ್ಲ ತಾನೆ? ಇಲ್ಲ ಸತ್ಯ, ದೇವದಿಂದ ಎಲ್ಲರೂ ಸಣ್ಣ ಗಾಯ ಕೂಡ ಆಗದೆ ಬಚ್ಚವಾಗಿದ್ದಾರೆ. ಈಗ ಅಲ್ಲೇ ಅವ್ರ ಪರಿಚಯದವ್ರ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ರೀ, ನೀವು ಯಾವತ್ತಾದ್ರೂ ಬಿಡು ಇದ್ರೆ ಹೋಗಿ ನೋಡ್ಕೊಂಬರೋಣವಾ? ಯಾರನ್ನ? ಇನ್ಯಾರನ್ನ? ವೇದನ್ನ. ನನಗೆ ಆ ಹೆಸರಿನವ್ರು ಯಾರೂ ಪರಿಚಯನೇ ಇಲ್ಲ.